ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತವನ್ನು ಕುರಿತು ನಾವೆಲ್ಲ ಚಿಂತನೆಯನ್ನು ಮಾಡ್ತಾ ಪರಮಾತ್ಮನ ಸ್ವರೂಪವನ್ನು ವರ್ಣನೆ ಮಾಡ್ತಾ ಇದ್ದಾರ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮ ಸತ್ತು ಚಿತ್ತು ಆನಂದ ಸ್ವರೂಪನಾಗಿಯೂ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತನಾಗಿಯೂ ತಾಪತ್ರಯಗಳನ್ನು ನಿವಾರಣೆ ಮಾಡುವಂಥ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತೀನಿ ಅಂತ ತಿಳಿಸ್ತಾ, ಗ್ರಂಥದ ಆರಂಭದಲ್ಲಿ ಮಧ್ಯದಲ್ಲಿ ಕೊನೆಯಲ್ಲಿನೂ ಕೂಡ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ನಿನ್ನೆ ದಿವಸ ನಮ್ಮೆಲ್ಲರಿಗೂ ತಿಳಿಸ್ತಾ, ವಂದನೆಯನ್ನು ಮಾಡುವುದು ಜೀವನ ಆದ್ಯ ಕರ್ತವ್ಯ. ಯಾಕಂತ ಕೇಳಿದ್ರ, ಪರಮಾತ್ಮ ನಮ್ಮೆಲ್ಲರಿಗೂ ಅಪಾರವಾಗಿರ್ತಕ್ಕಂಥ ಕೃಪೆಯನ್ನು ಮಾಡಿದಾನ. ಅವನ ಉಪಕಾರ ಸ್ಮರಣೆಯನ್ನು ಜೀವ ಯಾವ ರೂಪದೊಳಗೆ ತೀರಿಸ್ಲಿಕ್ಕೆ ಬರ್ತದ್ರಿ ಅಂತ ಕೇಳಿದ್ರ, ಇಷ್ಟೇ ನಮಸ್ಕಾರ ಮಾಡೋದಷ್ಟೇ ನಿನ್ನ ಕೆಲಸ ಅಂದ್ರು ಅವರು. ಎಲ್ಲವೂ ಅವನೇ ಕೊಟ್ಟಿರುವಾಗ ಪರಮಾತ್ಮನಿಗೆ ಏನು ಕೊಟ್ಟು ತೃಪ್ತಿ ಮಾಡಲಿಕ್ಕೆ ಆಗುತ್ತದಪ್ಪ? ಪರಮಾತ್ಮನಿಗೆ ಬೇಕಾಗಿದ್ದು ನಿನ್ನ ನಿರ್ಮಲವಾಗಿರ್ತಕ್ಕಂಥ ಭಾವವೊಂದು ಅನ್ನೋದನ್ನು ತಿಳಿಸ್ತಾ, ನಮ್ಮೆಲ್ಲರಿಗೂ ನಿನ್ನೆ ದಿವಸ ಹೇಳಿದ್ರು ಅವರು, ಜೀವನಿಗೆ ಓದೋದಕ್ಕಿಂತ ವಿಚಾರ ಮಾಡೋದಕ್ಕಿಂತ ಆಚರಣೆಯೊಳಗೆ ತರುವುದೇ ಬಹಳ ಜರೂರಿ ಅದ ಅಂತ ತಿಳಿಸ್ತಾ, ವೇದಗಳು ಅನಂತ ಅದಾವು, ಪುರಾಣಗಳಿಗೆ ಪಾರನೇ ಇಲ್ಲ. ಅವೆಲ್ಲವನ್ನ ಓದಲಿಕ್ಕೆ ಜೀವನಿಗೆ ಸಮಯ ಬಹಳ ಕಮ್ಮಿ ಅದ. ನಾವೆಲ್ಲ ಅಲ್ಪಾಯುಷಿಗಳು. ಹಿಂದಕ್ಕೆಲ್ಲ ಹೆಂಗಿರ್ತಿತ್ತಂದ್ರೆ ಸಾವಿರಾರು ವರ್ಷಗಟ್ಲೆ ಬದುಕ್ತಿದ್ರು ಅವರು. ನೋಡ್ರಿ ನೀವು, ರಾಕ್ಷಸರೆಲ್ಲ 10,000 ವರ್ಷಗಳ ಪರ್ಯಂತರವಾಗಿ ತಪಸ್ಸು ಮಾಡಿದ್ರು, ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡ್ರಂತ ನಾವು ಕೇಳ್ತೀವಿ. ನಮಗಿರೋದೇ 100 ವರ್ಷ. ಅದು ಶಾಸ್ತ್ರದ ಲೆಕ್ಕದ ಪ್ರಕಾರ 100 ವರ್ಷ, ಹೌದಿಲ್ರಿ? ಅಷ್ಟು ಯಾರು ದಾಟಿದವ್ರು ಅದಾರಿ ಇವತ್ತಿನ ಕಾಲದಾಗ. 60 ಆತಂದ್ರೆ ಅದೇ ಗಿನ್ನಿಸ್ ದಾಖಲೆ ಇದ್ದಂಗ ಅದ ನಮ್ಗೆ, ಹೌದಿಲ್ರಿ? 60 ದಾಟ್ತೀವೋ ಇಲ್ಲೋ ಗೊತ್ತಿಲ್ಲ. ಈಗ ಭಾಳ 80-90 ಬದುಕ್ಯಾರಂದ್ರೆ ಭಾರಿ ಪುಣ್ಯಾತ್ಮರವ್ರಂತ, ಹೌದಿಲ್ರಿ? ಇಷ್ಟು ಅಲ್ಪ ಆಯುಷ್ಯ ನಮ್ದು ಇರೋದ್ರಿಂದ ನಮ್ಮೆಲ್ಲರ ಉದ್ಧಾರ ಹೆಂಗ್ರಿ ಅಂತ ಕೇಳಿದ್ರ, ವ್ಯಾಸ ಭಗವಂತ ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನು ನಮಗೆ ತೋರಿಸ್ತಾ ಇದ್ದಾನೆ. ನೀ ಏನೂ ಮಾಡೋದು ಬೇಡಪ್ಪ, ಎಲ್ಲ ಶಾಸ್ತ್ರ ಓದಕ್ಕೂ ನಿನಗೆ ಟೈಮ್ ಇಲ್ಲ, ಎಲ್ಲ ಪುರಾಣಗಳು ಓದಕ್ಕೂ ಟೈಮ್ ಇಲ್ಲ. ಎಲ್ಲದರ ಮೂಲವಾಗಿರ್ತಕ್ಕಂಥ ಒಂದನ್ನು ನಾನೇನು ತಿಳಿಸ್ತಾ ಇದ್ದೀನಲ್ಲ, ಆ ಪರಮಾತ್ಮನ ಯಥಾರ್ಥವಾಗಿರ್ತಕ್ಕಂಥ ಸ್ವರೂಪವನ್ನು ನೀ ತಿಳ್ಕೊಂಡು ಬಿಡು, ನಿನಗೆಲ್ಲವನ್ನ ತಿಳಿದಂಗಾಗುತ್ತದ. ಒಬ್ಬ ಪರಮಾತ್ಮನ ಜ್ಞಾನ ಮಾಡಿಕೊಳ್ಳುವುದರಿಂದ ಎಲ್ಲ ಜ್ಞಾನನೂ ನಿನಗಾಗಿರಬೇಕು. ಅಂಥದ್ದನ್ನು ನಾನು ಈ ಶ್ರೀಮದ್ ಭಾಗವತದೊಳಗ ತಿಳಿಸ್ತೀನಿ ಅಂತ ತಿಳ್ಕೊಂಡು ನಿನ್ನೆ ದಿವಸ ಹೇಳ್ತಾ ಬಂದಿದ್ರು ಅವರು. ಅದಕ್ಕೆ ಸೂತಜಿ ಕಹತೆ ಹೈ, ಸೂತ ಭಗವಂತ ಬಹಳ ಚಂದ ಹೇಳ್ತಾನ. ಏನಂತ ಕೇಳಿದ್ರ, 7 ದಿನೋಮೆ ರಾಜ ಪರೀಕ್ಷಿತನೇ ಸದ್ಗತಿ ಪ್ರಾಪ್ತಿ ಕೀತಿ. ನೋಡ್ರಿ, ಸೂತ ಅಂತಾನ, 7 ದಿನದಲ್ಲಿನೇ ಪರೀಕ್ಷಿತ ರಾಜ ಸದ್ಗತಿಯನ್ನ ಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾನು ಮೈನೆ ಅಪನೆ ಆಕೋನ್ಸೆ ದೇಖಾಯ್, ನಾನು ಕಣ್ಣಾರೆ ನೋಡೀನಿ ಅಂತ ನಾವು. ಪರೀಕ್ಷಿತ ರಾಜನಿಗೆ 7 ದಿನದಲ್ಲಿ ಸಾವಿತ್ತು ಅಂತ ನಾವು ಕೇಳ್ತೀವಿ, ಹೌದಿಲ್ರಿ? ಬಹಳ ಸಲ ಈ ಕತಿ ಕೇಳಿವಿ ನಾವು. ಯಾವಾಗ ಪರೀಕ್ಷಿತ ರಾಜ ಅರಣ್ಯಕ್ಕೆ ಹೋಗಿರ್ತಾನ, ಏನ್ರಿ ಭೇಟಿ ಆಡಬೇಕಾಗಿ ಅಂತ ರಾಜರದೊಂದು ತಮ್ಮ ವಿನೋದಕ್ಕಾಗಿ ಪ್ರಾಣಿಗಳನ್ನ ಬೇಟೆ ಆಡ್ತಿದ್ರ ಆಗಿನ ಕಾಲದೊಳಗ. ಬೇಟೆ ಆಡಿರ್ತವ, ಆಡಕ್ ಹೋಗಿರ್ತಾನವ. ಹೋಗ್ತಕ್ಕಂಥ ಸಂದರ್ಭದೊಳಗೆ ಏನಾಗಿರ್ತಂದ್ರೆ ಬಹಳ ನೀರಡಿಕೆಯಾಗಿ ಮಂತ್ರಿಗೆ ಹೇಳ್ತಾನೆ, ಎಲ್ಲರ ನೀರ್ ಅದಾವನ್ನ ನೋಡ್ಕೊಂಡು ತಗೊಂಡು ಬಾ ಅಂತ. ಮಂತ್ರಿ ನೀರ್ ತರಬೇಕಂತ ನೀರು ಹುಡುಕ್ತಾ ಹೋದ, ಅವನು ಬರ್ಲೇ ಇಲ್ಲ. ನೋಡಿದ ಬಿಸಿಲು ಬಹಳ ಬಾಯಾರಿತ್ತು. ನಾನೇ ನೋಡಿದ್ರಾಯ್ತಂತ ನೋಡ್ಕೋತ ಹೊಂಟ. ಶಮಿಕ ಋಷಿ ಏನು ಮಾಡ್ತಿದ್ದಂದ್ರೆ ತಪಸ್ಸನ್ನ ಮಾಡಾಕತ್ತಿದ್ದ. ತನ್ನ ಕುಟೀರದ ಮುಂದೆ ಕುಂತ್ಕೊಂಡು ಕಣ್ಣು ಮುಚ್ಚಿ ಧ್ಯಾನಸ್ಥನಾಗಿ ತಪಸ್ಸನ್ನ ಮಾಡ್ತಕ್ಕಂಥ ಸಂದರ್ಭದೊಳಗ ಪರೀಕ್ಷಿತ ರಾಜ ಅಲ್ಲಿಗೆ ಹೋದ. ಹೋಗಿ ನೀರು ಕೇಳಿದ ಅವರಿಗೆ.
ಯಾರಿಗ್ರಿ? ಋಷಿಗಳಿಗೆ ಕೇಳಿದ, ನನಗೆ ಬಹಳ ನೀರಡಿಕೆ ಆಗ್ಯದ, ನೀರು ಕೊಡ್ರಿ. ಯಾಕಂದ್ರೆ ಅವನು ಕಮಂಡಲದೊಳಗೆ ನೀರು ಇರಬೇಕು ಅಂತ ದಂಡ ಕಮಂಡಲಗಳನ್ನ ಇಟ್ಕೊಂಡು ಕುಂತಿದ್ದಲ್ಲ, ನೀರದವೇನು ಅಂತ ನನಗೆ ನೀರು ಕೊಡ್ರಿ ಅಂತ ಕೇಳಿದ. ಧ್ಯಾನದಲ್ಲಿ ಮಗ್ನನಾಗಿರ್ತಕ್ಕಂಥ ಋಷಿಗೆ ಬಾಹ್ಯ ಪ್ರಜ್ಞೆನೇ ಇರಲಿಲ್ಲ. ಅವನಿಗೆ ಅಂತರದೊಳಗ ಮುಳುಗಿರ್ತಕ್ಕಂಥವನು ಇವನ ಮಾತು ಕೇಳಲೇ ಇಲ್ಲ. ಒಂದು ಸಲ ಕರೆದ, 2 ಸಲ ಕರೆದ, ಕಣ್ಣೇ ತೆಗಿಲಿಲ್ಲ. ಯಾಕಂದ್ರ ಅವ ಹೊರಗಿದ್ದ ಅಂದ್ರ ಕಣ್ಣು ತೆಗಿತಿದ್ದ. ಅಂತರದೊಳಗ ತನ್ನ ಸ್ವರೂಪದೊಳಗ ಮುಳುಗಿರ್ತಕ್ಕಂಥ ಆ ಪುಣ್ಯಾತ್ಮ ನೋಡ್ಲಿಲ್ಲಲ್ಲ, ಇವನಿಗೆ ಸಿಟ್ಟು ಬಂತಂತ. ನೋಡ್ರಿ, ಸಿಟ್ಟು ಬಂತು ಅವನಿಗೆ. ನಾನು ಈ ದೇಶವನ್ನ ಆಳ್ತಕ್ಕಂಥ ರಾಜ, ನನ್ನ ಅಧಿಕಾರದೊಳಗ ಬದುಕಿರ್ತಕ್ಕಂಥ ಋಷಿ ಮುನಿಗಳು ನನಗೆ ಕಿಮ್ಮತ್ ಮಾಡವಲ್ರಲ್ಲ ಅಂತ ತಿಳ್ಕೊಂಡು ಸಿಟ್ಟು ಬಂತಂತ ಅವನಿಗೆ. ಆ ಸಿಟ್ಟು ಬಂದು ಏನ್ ಮಾಡಿದ, ಆ ಕಡೆ ನೋಡಿದ, ಅಲ್ಲೇ ಒಂದು ಹಾವು ಸತ್ತು ಬಿದ್ದಿತ್ತಂತ, ಅದನ್ನೇ ಕೊಳ್ಳಾಗ ಹಾಕಿ ಹೋಗ್ಬಿಟ್ಟವ. ಯಾರಿ? ಪರೀಕ್ಷಿತ ರಾಜ. ಇದನ್ನ ನೋಡಿರ್ತಕ್ಕಂಥ ಬ್ಯಾರೆ ಋಷಿ ಕುಮಾರರು ಏನು ಮಾಡಿದ್ರಂದ್ರ ಅವನ ಮಗನಿಗೆ ಹೋಗಿ ಹೇಳಿದ್ರಂತ. ಅವ ಜಲಕ್ರೀಡೆ ಆಡಕ್ ಹೋಗಿದ್ದ, ನದಿಯೊಳಗ ಸ್ನಾನಕ್ಕೆ ಹೋಗಿದ್ದ. ಅವಾಗ ಹೋಗಿ ನಿಮ್ಮ ಅಪ್ಪನ ಕೊಳ್ಳಾಗ ಯಾರೋ ಒಬ್ಬ ರಾಜ ಬಂದು ಸತ್ತಿರ್ತಕ್ಕಂಥ ಹಾವು ಹಾಕಿ ಹೋಗ್ಯಾನ ಅಂತ ಹೇಳಿದ. ಅವನಿಗೆ ಸಿಟ್ಟು ಬಂತ್ರಿ ಶೃಂಗನಿಗೆ. ಸಿಟ್ಟು ಬಂದು, ನಮ್ಮಪ್ಪ ಇಂಥ ದೊಡ್ಡ ಜ್ಞಾನಿ ಅದನ, ಋಷಿ ಅದನ, ಎಲ್ಲರಿಂದ ಒಂದೇನಾಗಿರ್ತಕ್ಕಂಥವನಿಗೆ ಯಾವಾಗ ಅಪಮಾನ ಮಾಡ್ಯಾನ ಅಂದ್ರ, ಅವ ಅಲ್ಲೇ ನೀರೊಳಗೆ ನಿಂತಿದ್ದ, ಕೈಯಾಗ ನೀರು ತಗೊಂಡ, ಶಾಪ ಕೊಟ್ಟಂತ. ಯಾವ ಹಾವನ್ನ ನಮ್ಮಪ್ಪನ ಕೊಳ್ಳಾಗ ಹಾಕಿ ಹೋಗ್ಯಾನ, ಆ ತಕ್ಷಕ ನಾಗ 7 ದಿನದೊಳಗ ಅವನಿಗೆ ಕಡಿಲಿ ಅಂತ ಶಾಪ ಕೊಟ್ಟ. ಶಾಪ ಕೊಟ್ಟ ಬಳಿಕ ಶಾಪರ ಆಯ್ತು ರಾಜನಿಗೆ. ಅವ ಅಂತೂ ಕೊಳ್ಳಾಗ ಹಾವು ಹಾಕಿ ಅರಮನೆಗೆ ಹೋಗಿ ತಲೆ ಮ್ಯಾಗಿರ್ತಕ್ಕಂಥ ಕಿರೀಟವನ್ನ ಕೆಳಗಿಟ್ಟ, ಎಲ್ಲ ಆಭರಣಗಳನ್ನ ಬಿಚ್ಚುತ್ತಿದ್ದ. ಪಶ್ಚಾತ್ತಾಪ ಆಗಕತ್ತಿತ್ತು ರಾಜನಿಗೆ. ನಾ ತಪ್ಪು ಮಾಡಿದೆ, ಯಾಕ ನನ್ನಿಂದ ಇಂಥ ಅಪರಾಧ ಘಟಿಸ್ತು? ಪರೀಕ್ಷಿತ ಅಂದ್ರ ಧರ್ಮಾತ್ಮ, ಅವನು ಪಾಂಡವರ ಮೊಮ್ಮಗ. ಅವನು ಯಾವತ್ತೂ ಕೂಡ ಋಷಿ ಮುನಿಗಳಿಗೆ ಅಪಮಾನ ಮಾಡಿರ್ಲಿಲ್ಲ. ಸದಾ ಪೂಜೆಯನ್ನ ಮಾಡ್ತಕ್ಕಂಥ ಆ ಪುಣ್ಯಾತ್ಮನಿಗೆ ದುರ್ಬುದ್ಧಿ ಯಾಕೆ ಬಂತೋ ಗೊತ್ತಾಗ್ಲಿಲ್ಲ. ಯಾಕೆ ಬಂದಿತ್ತು ಗೊತ್ತೇನ್ರಿ? ಯಾವ ಕಿರೀಟ ಇಟ್ಕೊಂಡಿದ್ದ, ಅದು ಕಿರೀಟ ಜರಾಸಂದಂದಿತ್ತಂತ. ಪಾಪಿ ಕಿರೀಟ ಅವನ್ ತಲೆ ಮೇಲಿದ್ದಕ್ಕೆ ಪಾಪ ಬುದ್ಧಿ ಬಂದಿತ್ತು ಅಂತ ಹೇಳ್ತಾರ. ಅದಕ್ಕೆ ಮತ್ತೊಬ್ಬರ ವಸ್ತುಗಳನ್ನ ಮತ್ತೊಬ್ರು ಯೂಸ್ ಮಾಡಬಾರ್ದು, ಹಿಂಗ್ ಶಾಸ್ತ್ರ ಹೇಳ್ತದ. ಮತ್ತೊಬ್ರು ಹುಟ್ಟು ಬಟ್ಟೆ ಆಗ್ಲಿ, ಮತ್ತೊಬ್ರು ಬಳಸ್ತಕ್ಕಂಥ ವಸ್ತುಗಳನ್ನ ಯಾರು ಬಳಸಬಾರ್ದು, ಅವ್ರವ್ರೇ ಸಪ್ರೇಟ್ ಇರಬೇಕು ಅಂತ ಹಿಂಗ ಶಾಸ್ತ್ರದ ನಿಯಮ ಅದ. ಯಾಕಂದ್ರ ಅವರಲ್ಲಿರ್ತಕ್ಕಂಥ ಗುಣಗಳು ಆ ವಸ್ತುವಿನಲ್ಲಿ ಪ್ರವೇಶ ಮಾಡಿರ್ತಾವಂತ. ತಿಳಿತಿಲ್ರಿ? ಬಹಳ ಸೂಕ್ಷ್ಮದ, ನಮಗ್ ಗೊತ್ತಿಲ್ಲ. ಕಂಡವ್ರ ಬಟ್ಟೆ ಉಡ್ತೀವಿ, ಕಂಡವ್ರ ಸಾಮಾನ್ ಯೂಸ್ ಮಾಡ್ಕೋತ ಕುಂದಿರ್ತೀವಿ. ಹಂಗ ಮಾಡಬಾರ್ದಂತದ ಶಾಸ್ತ್ರ. ಎಂದೋ ಜರಾಸಂದನ ಕಿರೀಟ ಅದು ಚಂದ ಕಾಣ್ತಂತ ಹೋಗ ಮುಂದೆ ಇಟ್ಕೊಂಡು ಹೋದಂತೀವ. ಅವನಿಗೆ ದುರ್ಬುದ್ಧಿ ಬಂತು ನೋಡ್ರಿ. ಯಾಕ? ಅವನ್ ಪಾಪಿ ಇದ್ದ ಜರಾಸಂದ, ಅವನ ವಸ್ತು ಇವ ತಲೆ ಮೇಲೆ ಇಟ್ಕೊಂಡು ಇವನಿಗೆ ದುರ್ಬುದ್ಧಿ ಬಂತು. ಧರ್ಮಾತ್ಮನಿಗೂ ಅಧರ್ಮ ಮಾಡ್ತಕ್ಕಂಥ ಬುದ್ಧಿ ಬರಬೇಕಾದ್ರ ಮತ್ತೊಬ್ಬರ ವಸ್ತು ಅಂತ ಒಂದ್ ರೀತಿ. ಇನ್ನೊಂದು ಏನಾಗಿತ್ತು ಅಂದ್ರೆ, ಕಲಿ ಅಂತಕ್ಕಂಥದ್ದು ಪ್ರವೇಶ ಮಾಡಿತ್ತದು, ಜಾಗ ಕೇಳಿತ್ತಂತದು. ಅದಕ್ಕ ನಾ ಬಂಗಾರದೊಳಗಿರ್ತೀನಿ ಅಂತ ಜಾಗ ಕೇಳಿದ್ರೆ ಇವನೇ ಕೊಟ್ಟಿದ್ದಂತ. ಆಯ್ತಪ್ಪ ಇರು ಅಂದ. ಅದಕ್ಕೆ ಜಾಗ ಕೊಟ್ಟಿದ್ದ. ಅವ ಹೋಗಿ ಎಲ್ಲಿ ಕುಂತಂದ್ರೆ ಇವನ್ ಮೇಲೆ ಕುಂತ್ಕೊಂಡ. ಅವ ಯಾರ್ರಿ? ಕಲಿ. ಒಳಗ್ ಪ್ರವೇಶ ಮಾಡಿತದು. ಅವನ್ ಕಿರೀಟದೊಳಗೆ ಫಸ್ಟ್ ಪ್ರವೇಶ ಮಾಡ್ತಂತ, ಬಂಗಾರದೊಳಗೆ ಇರ್ತೀನಂತ. ಅದಕ್ಕೆ ಅವನಿಗೆ ದುರ್ಬುದ್ಧಿ ಹುಟ್ಟಿತ್ತು ಅಂತ 2ನೇ ರೀತಿಯಿಂದ ಅದನ್ನ ದೃಷ್ಟಾಂತ ಹೇಳ್ತಾರ. ಅದಕ್ಕೆ ಹೇಳ ತಾತ್ಪರ್ಯ ಏನಂತ ಕೇಳಿದ್ರ, ಶಾಪ ಕೊಟ್ನಲ್ಲ 7 ದಿನದೊಳಗ ಸಾವು ಅಂತ ಯಾವಾಗ ಶಾಪ ಆಯ್ತು, ಅವ್ರಪ್ಪ ಕಣ್ಣು ತೆಗದ. ಇವ ಮನೆಗೆ ಹೊಡ್ಕೋತ ಬಂದ ಮಗ ನೋಡಿದ, ಅವ್ರಪ್ಪ ಕೊಳ್ಳಾಗ ಹಾವಿತ್ತು, ತೆಗೆದು ಒಗದ. ಅವನಿಗೆ ಸಿಟ್ಟು ಬಂದಿತ್ತಲ್ಲ, ಮಗ ಅಂದ, ನಿನಗೆ ಯಾವ ಹಾವು ಹಾಕ್ಯಾನ, ಅವನಿಗೆ 7 ದಿನದಾಗ ಸಾಯ್ಲಿ, ಅದೇ ಹಾವು ಕಡ್ದಂತ ಶಾಪ ಕೊಟ್ಟಿನಿ ಅಂದ. ತಾನು ಜ್ಞಾನ ದೃಷ್ಟಿಯಿಂದ ನೋಡಿದ, ಯಾರಿರ್ಬೇಕು ಇದನ್ನ ಮಾಡಿದವರು, ಈ ಕೃತ್ಯ ಮಾಡಿದವ್ರು ಯಾರಿರ್ಬೇಕಂತ ನೋಡೋದ್ರೊಳಗ ಧರ್ಮಾತ್ಮನಾಗಿರ್ತಕ್ಕಂಥ ಪರೀಕ್ಷಿತ ಇದ್ದ. ಅವನಿಗೆ ಗೊತ್ತಾಯ್ತು ಋಷಿಗೆ, ಅವ ಮಾಡಿದ್ದು ತಪ್ಪಲ್ಲ, ಯಾಕೋ ಅವನೊಳಗೆ ದುರ್ಬುದ್ಧಿ ಹುಟ್ಟ್ಯದ ಪುಣ್ಯಾತ್ಮನಿಗೆ ಅಂತಂದ್ರ ಇವ ಶಾಪ ಕೊಡಬಾರ್ದಿತ್ತು ಅಂತ ಮಗನಿಗೆ ಬೈದಂತ. ಮಗನಿಗೆ ಬೈತೇನವ, ಅಲ್ಲ ನಮಗ್ ಶಕ್ತಿ ಬಂದದ, ಸಿದ್ಧಿ ಪ್ರಾಪ್ತಿಯಾಗ್ಯದ, ನಾವು ಬಹಳ ಸಿದ್ಧಿಗಳನ್ನ ಗಳಿಸಿವಿ ಅಂತ ಅದ್ರ ದುರುಪಯೋಗ ಮಾಡ್ಕೋಬಾರ್ದು ಅಂತದ ಶಾಸ್ತ್ರ. ತಿಳಿತ್ರಿ? ಏನ್ ಸಿಕ್ಕಿರ್ತದ ಅದನ್ನ ಕೆಟ್ಟದಕ್ಕಾಗಿ ಉಪಯೋಗ ಮಾಡಬಾರ್ದು ಅಂತ ತಿಳ್ಕೊಂಡು ಬೈದು
ಅವನಿಗೆ ತಿಳಿಸ್ಬೇಕು. ಪಾಪ ಅಮಾಯಕವಾಗಿ ಜೀವ ಹೋಗ್ತದಲ್ಲಪ್ಪ, 7 ದಿನದಾಗ ಸಾಯ್ತೇನ, ಅವನಿಗೆ ಸಾವಿನ ಸುದ್ದಿಯನ್ನ ತಿಳಿಸಿ ಬರಬೇಕಂತ ಸ್ವತಃ ಶಮಿಕ ಋಷಿನೇ ಬಂದಂತ ಅರಮನೆಗೆ. ಇವ ಪಶ್ಚಾತ್ತಾಪದ ಅಗ್ನಿಯೊಳಗ ಕುಂತಿದ್ದ. ಅವಾಗ ಏನ್ ಮಾಡಿದ ಅಂದ್ರ, ಯಾರು ಬಂದಾರ ಅಂತ ಕೇಳಿದಾಗ ದ್ವಾರಪಾಲಕರು ಹೋಗಿ ಹಿಂಗ ಋಷಿಗಳು ಬಂದಾರ, ಕಾಲಾಗ ಚಪ್ಪಲ್ ಹಾಕೊಳ್ಳಾರ್ದ ಓಡಿ ಬಂದ. ನಾ ತಪ್ಪು ಮಾಡಿದೆ ಬರ್ರಿ ಅಂತ ಕರ್ಕೊಂಡು ಬಂದು ಅಳುತ್ತಿದ್ದ. ಯಾಕಿಂತ ದುರ್ಬುದ್ಧಿ ಬಂತು ಗೊತ್ತಿಲ್ಲ ಅಂತಂದಾಗ, ನೀ ಧರ್ಮಾತ್ಮ ಇದ್ದೀಯಪ್ಪ, ನಿನಗೆ ಬುದ್ಧಿ ಬಂದದ ಅಂದ್ರ ಅದು ಪಾಪ ಬುದ್ಧಿ ಸುಮ್ಮನೆ ಬಂದಿಲ್ಲ, ಕಲಿಯುಗ ಪ್ರವೇಶ ಆಗ್ಯದ, ಅದಕ್ಕೆ ನಿನಗ ಆ ಬುದ್ಧಿ ಬಂದದ. ನೀನೀಗ 7 ದಿನದೊಳಗೆ ನಿನಗ ಮರಣ ಅದ, ಅದಕ್ಕೆ ಅಷ್ಟರೊಳಗೆ ನೀನು ಉದ್ಧಾರ ಮಾಡ್ಕೊ ನಿನ್ನ ಜೀವನವನ್ನ ಅಂತ ಹೇಳಿದ ಬಳಿಕ ಮಗನಿಗೆ ರಾಜ್ಯವನ್ನ ಒಪ್ಪಿಸಿ ಮುಂದೆ ಏನು ಮಾಡಿದ ಅಂದ್ರ, ಅವ ತನ್ನ ಸಾವಿನ ಭಯವನ್ನ ಕಳ್ಕೊಳ್ಳಲಿಕ್ಕೆ ಎಲ್ಲಿ ಹೋದ ಅಂದ್ರ ಶುಕ ಮಹರ್ಷಿಗಳ ಹತ್ರ ಹೋದ ಅಂತ ಕೇಳ್ತೀವಿ. ಅದನ್ನ ಸೂತ ಮುನಿಗಳು ನೆನಪು ಮಾಡಿ ಕೊಡ್ತಾ ಇದ್ದಾರ. ಅವರು ಏನಂದ್ರ 7 ದಿನದೊಳಗನೆ ಪರೀಕ್ಷಿತ ಏನು ಮಾಡಿದ ಅಂದ್ರ ಸದ್ಗತಿಯನ್ನ ಪ್ರಾಪ್ತಿ ಮಾಡಿಕೊಂಡ. ಶುಕ ಮಹರ್ಷಿಗಳಿಂದ ಉಪದೇಶವನ್ನ ಕೇಳಿ ಈ ಭಾಗವತ ಕಥೆಯಿಂದ ಉದ್ಧಾರ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾ ಕಣ್ಣಾರೆ ನೋಡಿನಿ ಅಂತ. ನಾವು ಕಣ್ಣಾರೆ ನೋಡಿದೆ ನಾನು. परीक्षित जी का उद्धार हुआ फिर भी हम सबका उद्धार क्यों नहीं होता है ಕೇಳ್ತಾನ. ಅವಂದು ಉದ್ಧಾರ ಆಯ್ತು, ನಮ್ದು ಯಾಕೆ ಉದ್ಧಾರ ಆಗವಲ್ತು ಅಂತಾನ ಋಷಿ ಕೇಳಾಕತ್ತಿದ. ಅವ 7 ದಿನದೊಳಗೆ ಸದ್ಗತಿ ಪಡ್ಕೊಂಡ್ ಅಂತೀವಿ, ನಮಗೆ ಯಾಕೆ ಆಗವಲ್ತ್ರಿ ಆ ಉದ್ಧಾರ ಅಂತ. ಅದಕ್ಕೆ ಅವ್ರಂತಾರ, ಹಮೇ ಪರೀಕ್ಷಿತ್ ಜೈಸೆ ಶ್ರೋತಾ ಹೋನಾ ಚಾಹಿಯೇ. ನೋಡಪ್ಪ, ನಿನ್ನ ಉದ್ಧಾರ ಆಗಬೇಕಂತ ಅಪೇಕ್ಷೆ ಮಾಡಿದ್ದಿ ಅಂದ್ರ ನೀನು ಪರೀಕ್ಷಿತನಂಗ ಶ್ರೋತ ಆಗಬೇಕು ಅಂದ್ರ ಅವ್ರು. ತಿಳಿತ್ರಿ? ಕೇಳ್ತೀವಿ ಅಂದ್ರ ಸುಮ್ಮ ಬೇಕಾಬಿಟ್ಟಿ ಕೇಳೋದಲ್ಲ, ಹೆಂಗ ತಿಳ್ಕೋಬೇಕು ಅಂತಕ್ಕಂಥ ತೀವ್ರ ಇಚ್ಛೆ, ಮರಣದ ಭಯವನ್ನ ಕಳ್ಕೋಬೇಕು ಅಂತಕ್ಕಂಥ ಅವನಿಗೆ ಆತುರತೆ ಇತ್ತಲ್ಲ, ಜಿಜ್ಞಾಸ ಇತ್ತಲ್ಲ. ಅಪ್ಗಳು ಹೇಳಿದ್ರಲ್ಲ ಕತಿ, ನೀರಾಗ ಮುಳುಗಿಸಿದ್ರ ಯಾವಾಗ ಎದ್ದು ಬರ್ಲಿ ಹೊರಗ ಅಂದಂತಾವ. ಹೌದಿಲ್ರಿ? ಯಾವಾಗ ಎದ್ದು ಬರ್ಲಪ್ಪ, ನಾ ಬದುಕ್ತೀನೋ ಸಾಯ್ತೀನೋ, ಎಷ್ಟರ ಅವನಿಗೆ ಹೊರಗೆ ಬರಕ್ ಚಡಪಡಿಸ್ತಿದ್ದ. ಹಂಗ ಈ ಸಾವಿನ ಭಯದಿಂದ ಮುಕ್ತ ಯಾವಾಗ ಆದೇನು ಅಂತ ನಿನ್ನೊಳಗನು ಆ ಚಟಪಟ ಇರಬೇಕಂತಾರ ಅವ್ರು. ತಿಳಿತ್ರಿ? ಅಂದ್ರ ನೀನು ಪರೀಕ್ಷಿತನಂಗ ಶ್ರೋತ ಆಗ್ಲೇಬೇಕು. और वक्ता भी श्री गुरुदेव जी जैसा बने तो उद्धार हो जाए. ನೋಡ್ರಿ, ಅವಾಗ ಶುಕ ಮಹರ್ಷಿಗಳಂಗ ಸದ್ಗುರುನಾಥ ಇರ್ತಿದ್ದ, ಶ್ರೋತ ಆಗಿರ್ತಕ್ಕಂಥ ಪರೀಕ್ಷಿತರಂಗ ನೀವಾಗಿದ್ರಿ ಅಂದ್ರ ನಿಮ್ ಉದ್ಧಾರ ಯಾಕೆ ಆಗಂಗಿಲ್ಲಪ್ಪ, ಹಾಗೆ ಆಗತ್ತದ ಅಂತಾರ ಅವ್ರು. ಹಮ್ ಸಬ್ ಪರೀಕ್ಷಿತ ಹೀ ಹೈ. ನೋಡ್ರಿ, ನಾವೆಲ್ಲರೂ ಯಾರಿದ್ದೀವಿ ಅಂತಾರ ಅವರು, ನಾವೆಲ್ಲ ಪರೀಕ್ಷಿತರೇ ಇದ್ದೀವಿ. यह जीव गर्भ में आया और जिसने मेरी रक्षा की वह चतुर्भुज स्वरूप वाला पुरुष कहाँ है ऐसा कहते कहते ईश्वर की खोज में निकलो. ನೋಡ್ರಿ, ಅವರಂತಾರ, ಯಾವಾಗ ನಾವು ಗರ್ಭದೊಳಗ ಬಂದ್ವಿ ಅವಾಗ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂತ ಆ ಪರಮಾತ್ಮ, ಚತುರ್ಭುಜಗಳಿಂದ ಕೂಡಿಕೊಂಡಿರ್ತಕ್ಕಂತ ಆ ಭಗವಂತ ಎಲ್ಲದನ ಅಂತ ತಿಳ್ಕೊಂಡು ಈಶ್ವರನನ್ನ ಹುಡುಕ್ಲಿಕ್ಕೆ ನೀನು ಹೊರಡು ಅಂತಾರ ಅವ್ರು. ಈಶ್ವರನ ಹುಡುಕಾಕ ಹೋಗಪ್ಪ. ವಹ ಜೀವ ಪರೀಕ್ಷಿತ ಹೈ. ಯಾವಾಗ ಹಿಂಗ ಹುಡುಕಾಕ ಹೋಗಕತ್ತಿದ್ದ, ಎಲ್ಲದನ ಪರಮಾತ್ಮ, ಅವ ಹೆಂಗದನ ಅಂತ ತಿಳ್ಕೊಂಡು ಪರಮಾತ್ಮನ ಶೋಧನೆಗಾಗಿ ಹೊಂಟ ಅಂದ್ರ ಅವನೇ ನಿಜವಾಗಿರ್ತಕ್ಕಂಥ ಪರೀಕ್ಷಿತ. ಹೌದ್ರಿ? ನಾವಿಲ್ಲಿ ಬಂದೀವಿ ಅಂದ್ರ ಪರಮಾತ್ಮನ ಸ್ವರೂಪ ಹೆಂಗದ ಅಂತ ತಿಳ್ಕೊಳಕ್ ಬಂದವ್ರು ನಾವು. ಹೌದ್ರಿ? ತಿಳ್ಕೊಳಕ್ ಬಂದೀವಿ ಅಂದ್ರ ನಾವೆಲ್ಲ ಪರೀಕ್ಷಿತರೇ ಅಂತಾರ ಅವ್ರು. ಇಲ್ಲ ಅಂದ್ರ ಮನೆಯಾಗ ಕುಂದಿರ್ತಿದ್ವಿ. ಬಂದೀವಿ ಅಂದ್ರ ಏನಾದ್ರೂ ಒಂದು ಕಂಡುಕೋಬೇಕಂತಕ್ಕಂತ ಅಪೇಕ್ಷೆಯಿಂದ ನಾವು ಬಂದೀವಿ ಅಂದ್ರ ನಾವೆಲ್ಲರೂ ಇಲ್ಲಿ ಪರಮಾತ್ಮನನ್ನ ಹುಡುಕ್ತಕ್ಕಂತ ಶ್ರೋತೃಗಳಿರೋದ್ರಿಂದ ನಾವೆಲ್ಲ ಪರೀಕ್ಷಿತರೇ. परीक्षित अर्थात श्री भगवान के दर्शन करने के लिए आतुर हुआ है. ನೋಡ್ರಿ, ಪರೀಕ್ಷಿತ ಯಾರ್ರಿ ಅಂದ್ರ ಪರಮಾತ್ಮನನ್ನ ದರ್ಶನ ಮಾಡಬೇಕು ಅಂತಕ್ಕಂತ ಕಾತುರತ ಉಳ್ಳವನೇ ಇಲ್ಲಿ ಪರೀಕ್ಷಿತ ರಾಜ ಅದನ. ಐಸಾ ಜೀವ परीक्षित जी की आतुरता का एक कारण था कि उन्हें मालूम हो गया था कि 7 दिनों में ಮೇರಿ ಮೃತ್ಯು ಹೋನೆ ವಾಲಿ ಹೈ. ನೋಡ್ರಿ, ಈ ಆತುರತ ಯಾಕಿತ್ತು ಆ ಪರೀಕ್ಷಿತನೊಳಗ ಅಂತ ಕೇಳಿದ್ರ ಅವನಿಗೆ ಗೊತ್ತಾಗಿತ್ತು, ನಾ 7 ದಿನದಾಗೆ ಸಾಯವಿದ್ದೀನಿ. ಇದು ಅವನಿಗೇನಿತ್ತು? ನೆನಪಿತ್ತು.
ಗುರುಗಳು ಎಚ್ಚರ ಮಾಡಿದ್ರಲ್ಲ, ನೀ 7 ದಿನದಾಗ ಸಾಯ್ತಿ ನೋಡಪ್ಪ ಅಂತ. ಅವನಿಗೆ ಯಾಕಿಷ್ಟ ಆತುರ ಇತ್ತು, ನಾ ಯಾವಾಗ ದೇವರನ್ನ ಕಂಡೇನೋ ಅವನ ದರ್ಶನ ಯಾವಾಗ ಆದೀತು ಅಂತಕ್ಕಂತ ಈ ಆತುರತ ಜೀವನೊಳಗೆ ಯಾಕೆ ಬಂತು ಪರೀಕ್ಷಿತನೊಳಗ ಅಂದ್ರ, ಅವ್ರಂತಾರ ಅವನಿಗೆ ಗೊತ್ತಿತ್ತು ನಾ 7 ದಿನದಾಗ ಸಾಯ್ತೀನಿ ಅಂತ. ಅದಕ್ಕೆ ಅವನೊಳಗ ಜಿಜ್ಞಾಸ ಹೆಚ್ಚಾಗಿತ್ತು. ಅಪ್ಪವ್ರು ಹೇಳಿದ್ರಲ್ಲ, ಯಾವಾಗ ಸಾವು ಮುಂದಿತ್ತು ಅಂದ್ರ ನಮ್ಗೆ ಯಾವ ಪಾಪನೂ ಮಾಡಕ್ಕಾಗಂಗಿಲ್ಲ. ಹೌದಿಲ್ಲ? ಆಗ್ತದೇನ್ರಿ? ಆಗಂಗಿಲ್ಲ. ಅದಕ್ಕೆ ಸಾವು ಸದಾ ಮುಂದಿಟ್ಕೊಂಡು ಬದುಕಬೇಕಂತ ಅಂದ್ರನೇ ಮನುಷ್ಯ ತಾನು ಬಂದಿರತಕ್ಕಂಥ ಕರ್ತವ್ಯವನ್ನ ಮರಿಲಾರ್ದಂಗ ಎಚ್ಚರದಿಂದ ಅದನ್ನ ಸಾಧಿಸ್ತಾನಂತ. ನಾವೆಲ್ಲ ಮರ್ತು ಕುಂತೀವಿ, ನಮಗೆ ಎದ್ರದ್ದು ಭಯನೇ ಇಲ್ಲ, ನಾವು ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ ನಮಗೆ. ಹೇಳಿದ್ರಲ್ಲ ಅಪ್ಪವ್ರು, ನಿಶ್ಚಿಂತ ಅದೀವಿ ನಾವು. ಸತ್ತವ್ರನ್ನ ಹೋಗಿ ಮಣ್ಣಾಗಿಟ್ಟು ಬರ್ತೀವಿ, ನಾವು ಆರಾಮಾಗಿ ಹೋಳಿಗೆ ಊಟ ಮಾಡಿ ಕುಂತೀವಿ. ನಾವು ಒಂದು ದಿನ ಸಾಯ್ತೀವಿ ಅಂತ ಯಾರಿಗಾರ ಗೊತ್ತಿತ್ತು, ಯಾರಿಗೂ ನಿದ್ದೆ ಹತ್ತಂಗಿಲ್ಲ. ಹೌದಿಲ್ರಿ? ಹತ್ತಂಗಿಲ್ಲ. ಅದು ಅಷ್ಟು ಭಯ ಇರ್ತದ ಸಾವಿಂದು. ಅದಕ್ಕೆ ಅವ್ರಂತಾರ 7 ದಿನದೊಳಗೆ ನಾನು ಸಾವದ ಅಂತಕ್ಕಂತ ಆ ಪರೀಕ್ಷಿತನಿಗೆ ಗೊತ್ತಿದ್ದದ್ದಕ್ಕೆ ಅವನಿಗೆ ಆತುರತೆ ಇತ್ತು, ನಾ ಪರಮಾತ್ಮನನ್ನ ಪಡ್ಕೋಬೇಕಂತ. ತಕ್ಷಕ ನಾಗ ಮುಜೆ ದಸ್ನೇವಾಲಾ ಹೇ, ಗೊತ್ತಿತ್ತವನಿಗೆ ತಕ್ಷಕ ಅಂತಕ್ಕಂಥ ನಾಗ ನನ್ನನ್ನ ಕಡಿತದ ಅನ್ನುವಂಥ ಪರಿಜ್ಞಾನ ಇತ್ತಲ್ಲ. ಜೀವ ಮಾತ್ರಕ್ಕೂ ತಕ್ಷಕ ನಾಗ ದಸ್ನೇವಾಲಾ ಹೇ. ನೋಡ್ರಿ, ಜೀವರಿಗೆಲ್ಲರಿಗೂ ಕೂಡ ಈ ತಕ್ಷಕ ಅಂತಕ್ಕಂಥ ನಾಗ ಕಡದೇ ಕಡಿತದ. ಅವನಿಗಟ್ಟೆ ಕಡಿತದಂತಲ್ಲ, ನಮಗೂ ಅದ ಅಂತ. ಯಾವ್ದ್ರಿ ಅದು? ಮೃತ್ಯು ಕಾಲ ಅಂತಕ್ಕಂಥ ನಾಗ ನಮಗೂ ಕಡಿತದೆ. ನಮಗ್ ನೆನಪಿಲ್ಲ ಅಷ್ಟೇ. ಅವನಿಗೆ ಹೆಂಗ 7 ದಿನದಾಗೆ ಸಾವದ, ನಮಗೂ 7 ದಿನದಾಗ ಸಾವದ. ನೀವೇನಂತೀರಿ? ದಿನ ಎಷ್ಟದವ್ರಿ? ಮತ್ತ 7 ಅವ. 7 ದಿನದಾಗ ಯಾವ್ದಾರ ಒಂದಿನ ಸಾಯಬೇಕಾ ನಾವು? ಹೌದ್ರಿ? ಅಂದ ಬಳಿಕ ಅವನಿಗೆ ನೆನಪದ, ನಮಗ್ ನೆನಪಿಲ್ಲ. ಮಹಾತ್ಮರು ನೀ ನೆನಪಿಟ್ಕೋ ಅಂತಾರ ಅವರು. ಅವ ಹೆಂಗ ಸದಾ ನಾನು ಸಾಯ್ತೀನಿ ಅಂತಕ್ಕಂಥ ನೆನಪಿಟ್ಕೊಂಡಂತ ಹಗಲು ರಾತ್ರಿ ಪರಮಾತ್ಮನ ಶೋಧನೆ ಒಳಗ ಹೊಂಟವ. ಎಲ್ಲಿ ಹೋದ್ರೆ ನನಗ ಪರಮಾತ್ಮನ ದರ್ಶನ ಆದೀತು ಅಂತ. ಹಂಗ ಈ ಪ್ರತಿ ಒಬ್ಬ ಜೀವನೂ ಕೂಡ ನಾನು 7 ದಿನದೊಳಗೆ ಸಾಯ ಇದ್ದೀನಿ, ನಾನು ಕೂಡ ಆ ತಕ್ಷಕನಾಗ ಕಡಿಯುವ ಮುನ್ನ ಪರಮಾತ್ಮನ ದರ್ಶನ ಮಾಡಬೇಕಂತಕ್ಕಂಥ ಆತುರ ನಿನ್ನೊಳಗೂ ಇರಬೇಕೆ ಅಂತಾರ ಅವರು. ತಕ್ಷಕ ಕಾಲಕ ಸ್ವರೂಪ ಹೈ. ನೋಡ್ರಿ, ತಕ್ಷಕ ಅಂದ್ರೇನು? ಅದು ಕಾಲನ ಸ್ವರೂಪ, ಮೃತ್ಯುವಿನ ಸ್ವರೂಪ. ಐಸಾ ಭಾಗವತ ಏಕಾದಶ ಸ್ಕಂದಮೇ ಕಹಾ ಹೈ. ಇದನ್ನ ಭಾಗವತದ 11ನೇ ಸ್ಕಂದದೊಳಗೆ ಹೇಳ್ಕೊಂಬಂದಾರ. ಕಾಲರೂಪಿ ತಕ್ಷಕ ಕಿಶಿಕೋ ನೈ ಚೋಡ್ತಾ. ನೋಡ್ರಿ, ಈ ಕಾಲ ಅಂತಕ್ಕಂಥದ್ದು ಯಾರನ್ನು ಬಿಟ್ಟಿಲ್ಲದು. ಯಾರ ಇದ್ರೊಳಗಿಂದ ಉಳ್ಕೊಂಡವ್ರು ಅದಾರೇನು? ಎಂತೆಂತ ತಪಸ್ಸು ಮಾಡ್ಯಾರಂದ್ರೂ ಕೂಡ ಕಾಲನ ಬಾಯಿಯೊಳಗ ಸಿಕ್ಕವ್ರೆ. ಹೌದ್ರಿ? ಎಲ್ಲರೂ ಅದ್ರೊಳಗ ಕೂಡ್ಕೊಂಡವ್ರೆ ಅದಾರ. ಯಹ 7ವೇं दिन दस्ता ही है. ಅದು 7 ದಿನದಾಗ ನಮಗ ಕಡದೆ ಕಡಿತದ. सप्ताह कुल 7 दिन है. इन 7 दिनों में से किसी एक वार को यह ಕಾಲ ಅವಶ್ಯ ಡಸೇಗಾ ಹಿ. ಅದಕ್ಕೆ ಅವರು ಈ 7 ದಿನದಾಗ ಯಾವ್ದಾರ ಒಂದು ದಿನ ನಮಗ್ ಮಾತ್ರ ಇದು ಕಾಲ ಅಂತಕ್ಕಂಥದ್ದು ನಮಗ್ ಕಡಿತದೆ. ಇನ್ 7 ವಾರೋं में से कोई एक वार हमारे लिए भी ನಿಶ್ಚಿತ ಹೈ. ಅವರಂತಾರ ಈ 7 ದಿನದಾಗ ಯಾವ್ದಾರ ಒಂದು ನಮಗುನು ನಿಶ್ಚಿತವಾಗಿರ್ತಕ್ಕಂಥ ದಿನ ಅದ. तो फिर परीक्षित जी की तरह काल को मत भूलो. ಅದಕ್ಕೆ ಅವ್ರು ನಮಗೆ ಎಚ್ಚರ ಮಾಡಕತ್ತಿದ್ರಪ್ಪ. ಹೆಂಗ ಪರೀಕ್ಷಿತ ಸಾವನ್ನ ಮರ್ತಿರ್ಲಿಲ್ಲ, ಹಂಗ ನೀನು ಕೂಡ ಸಾವನ್ನ ಯಾವತ್ತೂ ಕೂಡ ಮರಿಬೇಡ. ಸದಾ ಸಾವನ್ನ ಮುಂದಿಟ್ಟುಕೊಂಡೇ ಬದುಕಿದಿ ಅಂತ ಕೇಳಿದ್ರ ನೀನು ಕೂಡ ಅದನ್ನ ಗೆದಿಯಕ ಬರ್ತದ, ಅದರ ಭಯವನ್ನ ಕಳ್ಕೊಳಕ ಬರ್ತದ. ಅದಕ್ಕೆ ಮಹಾತ್ಮರಂತಾರಪ್ಪ, ಯಾವ ಜೀವಾತ್ಮನಿಗೆ ಸದಾ ಪರಮಾತ್ಮ ಮತ್ತು ಸಾವು ಅಂತಕ್ಕಂಥದ್ದು ಇವೆರಡನ್ನ ಮುಂದಿಟ್ಟುಕೊಂಡ ಅಂದ್ರ ಅವನು ಕಲ್ಯಾಣವನ್ನ ಅಪೇಕ್ಷೆ ಮಾಡ್ಯಾನ ಅಂತ ಅರ್ಥ. ಅದಕ್ಕೆ ದೋ ಬಾತನ್ಕೋ ಬೂಲೋ ಮತ್ ಜೋ ಚಾಹೆ ಕಲ್ಯಾಣ, ನಾರಾಯಣ ಇಕ ಮೌತಕೋ ದೂಜೆ ಶ್ರೀ ಭಗವಾನ್. ಹೇಳಿದ್ರಲ್ಲ ಅವರು, ನಾರಾಯಣ ಅಂತಕ್ಕಂಥ ಒಬ್ಬ ಮಹಾತ್ಮ ಅಂತಾನ, ನೀನು ನಿನ್ನ ಕಲ್ಯಾಣವನ್ನ ಅಪೇಕ್ಷೆ ಮಾಡಿದ್ದಿ, ನಾ ಉದ್ಧಾರ ಆಗಬೇಕು ಅಂತಕ್ಕಂಥ ನಿನ್ನೊಳಗ ಇಚ್ಛೆ ಇತ್ತು ಅಂದ್ರ ಇವು ಎರಡನ್ನ ಯಾವತ್ತೂ ಮರಿಬೇಡ ಅಂತಾರ ಅವ್ರು. ಯಾವ್ಯಾವ್ರಿ?
ನಾರಾಯಣ ಇಕ ಮೌತಕೋ ದೂಜೆ ಶ್ರೀ ಭಗವಾನ್. ಒಬ್ಬ ಮೃತ್ಯುವನ್ನ, ಒಬ್ಬ ಪರಮಾತ್ಮನನ್ನ, ಇವು ಎರಡರಾಗ ಒಂದು ಮುಂದಿತ್ತಂದ್ರ ಯಾವತ್ತು ಮನುಷ್ಯ ಪಾಪದ ಮಾರ್ಗವನ್ನ ಹಿಡಿಯಂಗಿಲ್ಲವ. ಸದಾ ಅದನ್ನು ದಾಟಬೇಕು ಅಂತಕ್ಕಂಥ ಇಚ್ಛೆಯೊಳಗ ಪರಮಾತ್ಮನನ್ನರ ನೆನೆಸ್ತಿರ್ತಾನ. ಇಲ್ಲ ಸಾಯ್ತೀನಿ ಸಾಯ್ತೀನಿ ಅಂತಕ್ಕಂಥ ಜಪದೊಳಗರ ಅವ ಒಳ್ಳೆ ಕೆಲಸ ಮಾಡ್ತಾನಂತ ತಿಳ್ಕೊಂಡು ಯಾರು ಮರೆಯಕ್ಕೆ ಹೋಗ್ಬೇಡ್ರಿ ಅಂದ್ರ ಅವರು. ಕೋಯಿ ಬಿ ಜೀವ ಕೆವ್ ನ ಹೋ ಉಷೆ ಕಾಲಕ ಭಯತೋ ಲಗತಾಯಿ ಹೈ. ನೋಡ್ರಿ, ಈ ಜೀವ ಹೆಂಗ್ಯಾಕಿರುವಲ್ಲ ಅವು ಪುಣ್ಯಾತ್ಮರ ಇರಲಿ ಪಾಪಿಯರ ಇರಲಿ, ಹೆಂಗ ಅದಾನಂದ್ರೂ ಕೂಡ ಅವನಿಗೆ ಮೃತ್ಯುವಿನ ಭಯ ಮಾತ್ರ ಇರುತ್ತದೆ. ಯಾರಿಗಿಲ್ರಿ ಸಾವಿನ ಭಯ? ಇನ್ನ ಅಲ್ಲಿ ಸಾವೈತಿ ಅಂದ್ರೆ ಇಲ್ಲೇ ಸಾಯ್ತೀವಿ ನಾವು, ಹೌದಿಲ್ರಿ? ಸಾವಂದ್ರೆ ಅನ್ಸುತ್ತದ ನೋಡ್ರಿ ಜೀವ. ಏಟೆಲ್ಲ ಶಾಸ್ತ್ರ ಕೇಳತ್ತೀವಿ ಹೇಳ್ತೀವಿ ನಾವು, ಹೇಳೋದು ಕೇಳೋದು ದೊಡ್ಡದಲ್ಲ. ಅದು ನಮಗೆ ಬರ್ತದ ಅಂತ ಗೊತ್ತಾದಾಗ ಹೆಂಗಿರ್ತದಲ್ಲ ಅವಾಗ ತಿಳ್ಕೊಬೇಕು ನಾವೆಷ್ಟು ನಮ್ಮ ಶಾಸ್ತ್ರ ನಮಗೆ ಅದ್ರೊಳಗೆ ನಾವು ನುರ್ತೀವಪ್ಪ, ಅದನ್ನ ಎಷ್ಟು ನಮ್ಮದಾಗಿ ಮಾಡ್ಕೊಂಡಿವಿ, ನಮ್ಮ ಅನುಭವಕ್ಕೆ ಬಂದದಂತ ಅವಾಗೇ ಗೊತ್ತಾಗ್ತದೆ. ಭಾಳ ಕಷ್ಟದ ಸಾವುಗೆದೆ ಅದು, ಹೌದಿಲ್ರಿ? ಸುಮ್ಮ ಸಾಯೋರು ನೋಡೇ ಸತ್ತಿಲ್ಲ ಕೊರೋನಾದಾಗ ಎಸೋ ಮಂದಿ, ಹೌದಿಲ್ರಿ? ಸಾಯ್ತಾರಂತ ಈ ಸಾವು ಬರ್ಲಾದೆ ಸತ್ತವ ಎಸೋ ಮಂದಿ ನೋಡ್ರಿ. ನೀವು ಬೇಕಾದ್ರೆ ದವಾಖಾನಿಗೆ ಒಯ್ಯಕತ್ತಾರಂದ್ರೆ ಅಟ್ಯಾಕ್ ಆಗ್ಯಾವ ಭಾಳ ಮಂದಿಗೆ. ಅದ್ರಾಗಿಂದ ಗೆದ್ದು ಬಂದವ್ರು ಯಾರೋ ಪುಣ್ಯಾತ್ಮರೇ. ಯಾಕಂದ್ರೆ ಸಾವಂದ್ರನೇ ಅಷ್ಟು ವಿಚಿತ್ರ ಇರ್ತದ. ಹೇಳ್ತಾರಲ್ಲ, ಯಾವುದೋ ಮಾರಿ ಊರೊರಗೆ ಮಠ ಇತ್ತಂತ, ಕುಂತಿದ್ರಂತ ಮಹಾತ್ಮರು, ಊರಾಗ ಹೊಂಟಿತ್ತಂತದು. ಅಪ್ಪುಗಳ ಕತಿ ಬರ್ದಾರ ನೋಡ್ರಿ ಪುಸ್ತಕದಾಗ. ಊರಾಗ ಹೊಂಟಿತ್ತಂತ, ಅದಕ್ಕೆ ಅವ್ರಿಗೆ ಗೊತ್ತಾಗ್ತಿತ್ತು ಸಿದ್ಧಿ ಪುರುಷರಿದ್ರಂತ. ಅವ್ರಂದ್ರು ಹೊಂಟದ ಯಾಕ ಊರಾಗ ಅಂದ್ರೆ ಏನು ಮಾಡ್ತದೋ ಗೊತ್ತಿಲ್ಲಿದೋ ಅಂತ ಕರೆದ್ರಂತ. ಅದಕ್ಕೆ ಕರೆದ್ರಂತ, ಯಾಕೆ ಹೊಂಟಿದಿ ಅಂತ. ಆಕೆ ಅಂದ್ಲಂತ, ಮತ್ತು ನನಗಂತ ಯಮನ ಆಜ್ಞೆ ಆಗ್ಯದ, ಈ ಊರಾಗಿಂದ ಒಂದಿಷ್ಟು ಮಂದಿ ಒಯ್ಯಾಕೆ ಬಂದೀನಿ ಅಂದ್ಲಂತ ಆಕೆ. ಮಹಾತ್ಮರು ಮತ್ತು ಎಷ್ಟಾದ್ರೂ ಆ ಊರಿಂದ ಅನ್ನ ಊಟ ಮಾಡ್ತಾರ, ನೀರು ಕುಡಿತಾರಂದ್ರೆ ಉಪಕಾರ ಇರೋದೇ ಅಲ್ಲ ಮಹಾತ್ಮನಿಗನು. ಅವ್ರಂದ್ರಂತ, ಊರಾಗ ಬಂದಿದಿ, ನಾನು ನಿನಗೆ ಒಯ್ಯಾಕೆ ಬಿಡಂಗಿಲ್ಲ ಅಂದ್ರಂತವ್ರು. ಆಕೆ ಅಂತಾಳ, ಅನಿವಾರ್ಯ ಅದ, ನನಗೆ ಪರಮಾತ್ಮನ ಆಜ್ಞೆ ಅದ, ನಾ ಒಯ್ಲೇಬೇಕಾಗ್ತದ. ಅದನ್ನ ನೀವು ಹೆಂಗೆ ತಪ್ಸಕ್ಕೆ ಬರ್ತದ್ರಿ ಅಪ್ಪ, ಹಂಗೆ ಮಾಡಬೇಡ್ರಿ, ಮತ್ತು ನಿಯತಿ ವಿರುದ್ಧ ಆಗತ್ತದ ಅದು ಅಂತ ಬೇಡ್ಕೋತಿತ್ತಂತದು. ಅದಕ್ಕೆ ಮಹಾತ್ಮ ಅಂದರು, ಅದನ್ನು ಖರೇನೇ ಅದಲ್ಲ, ನಾವ್ಯಾಕೆ ನಿಯತಿ ವಿರುದ್ಧ ಹೋಗ್ಬೇಕು? ಅದಕ್ಕೆ ಹೇಳಿದ್ರು ಅವ್ರು, ಎಷ್ಟು ಮಂದಿಗೆ ಒಯ್ಬೇಕಂದಿದಿ, ಎಷ್ಟು ಮಂದಿಗೆ ಒಯ್ಬೇಕಂದು? ನಾ ಒಂದು 50 ಮಂದಿಗೆ ಒಯ್ಬೇಕಂತೀನಿ ಅಂದ್ಲಂತ. ಅವ್ರಂದ್ರಂತ, ನೋಡು 50 ಮಂದಿಗೆ ಒಯ್ತೀನಂತೆ, ಒಂದು ಹೆಚ್ಚಾದ್ರೂ ನೀನು ಬಿಡಂಗಿಲ್ಲ, ಶಾಪ ಕೊಡ್ತೀನಿ ಅಂದ್ರಂತ ಅವ್ರು. ಒಬ್ರು ಹೆಚ್ಚಿಗೆ ಸತ್ರನು ಶಾಪ ಕೊಡ್ತೀನಿ ನಾನು ನಿನಗೆ, ನಾ ಲೆಕ್ಕ ಇಡ್ತೀನಿ, ಎಷ್ಟು ಒಯ್ತೀನಿ ಅಂದು ಅಷ್ಟೇ ಒಯ್ಬೇಕು, ಹಂಗಾದ್ರೆ ಊರಾಗ ಹೋಗು ಅಂದ್ರು. ನಾನೇ ಹೆಚ್ಚಿಗೆ ಒಯ್ಯಕ್ಕೆ ಹೋಗಲ್ರಿ, ನನಗೆ ಪರಮಾತ್ಮನ ಆಜ್ಞೆ ಎಷ್ಟಾಗ್ಯದ ಅಷ್ಟೇ ಒಯ್ತೀನಿ ಅಂತ ಹೋಯ್ತು ಊರಾಕ. ಮಹಾತ್ಮರ ಹತ್ರ ಶಿಷ್ಯ ಇದ್ದ, ಅವನಿಗೆ ಕುಂದ್ರಿಸಿದ್ರು ಅವರು. ಆ ಏನು ಸ್ಮಶಾನ ಇತ್ತಲ್ಲ, ಆ ಮಠದ ಮುಂದೆ ಆಶೆ ಒಯ್ಬೇಕಾಗಿತ್ತು ಅವರೆಲ್ಲ ಹೆಣಗಳು, ಹೌದಿಲ್ರಿ? ಶಿಷ್ಯ ಒಂದು ಕಾಪಿ ಪೆನ್ ಹಿಡ್ಕೊಂಡೆ ಕುಂತ, ಇವತ್ತಿಷ್ಟು ಹೆಣ ಓದು, ಇವತ್ತಿಷ್ಟು ಓದು ಅಂತ ಬರ್ಕೋತಿದ್ದವ. ಬರ್ಕೋತ ಕುಂತಿದ್ದ. ಆಯ್ತು, ಎಷ್ಟು ದಿನ ತಗೊಂಡಿಳು, ಒಂದು ವಾರದಾಗ 100 ಹೆಣಗಳು ಓದವ್ರಿ ಊರಾಗಿನು. ಒಂದಿನ ಅವು ಕುಂತಿದ್ರು ಮಹಾತ್ಮರು, ವಾಪಸ್ ಹೊಂಟಿತ್ತದು ಮಾರಿ. ಕರೆದ್ರು ಅವರು, ಸಿಟ್ಟು ಬಂದಿತ್ತು ಮಹಾತ್ಮನಿಗೆ. ಲೀಸ್ಟ್ ನೋಡಿದ್ರು 50 ಅಂದದ್ದು 100 ಮ್ಯಾಗ ಹೋಗ್ಯದ. ಸಿಟ್ಟು ಬಂದು, ನಿನಗೆ ಶಾಪ ಕೊಡ್ತೀನಿ ಅಂತ ಕರೆದ್ರು. ಹುಡ್ಕೋತ ಬಂದು ಪಾದ ಹಿಡಿತಿ ಅಂತದು. ಯಪ್ಪ, ನಾ ಏಟ್ ಹೇಳಿನಿ ಆಟೇ ಕರ್ಕೊಂಡು ಹೋಗಿನ್ರಿ ನಾನು, ನಂದೇನು ತಪ್ಪಿಲ್ಲ, ನನಗೆ ಶಾಪ ಕೊಡಬೇಡ್ರಿ ಅಂತಿತ್ತಂತದು. ಅವ್ರಂದ್ರು, ನಮ್ಮ ಶಿಷ್ಯ ಹಗಲು ರಾತ್ರಿ ಕಣ್ಣಾಗ ಎಣ್ಣೆ ಹಾಕೊಂಡು ಲೀಸ್ಟ್ ಇಟ್ಟಾನ, 100 ಮ್ಯಾಗ ಹೋಗ್ಯದಲ್ಲ ಅಂತ ಅವ್ರು ಕೇಳಿದ್ರ. ಕೇಳಿದಂತ, ನಾವು ಒಯ್ಯೋದು 50 ರೀ, ಸಾಯವ್ರು ನೋಡಿ ಅಂಜಿ ಸತ್ರ ನಾ ಏನು ಮಾಡಲಿ ಅಂತಂತ. ದಿನ 2-3 ಸಾಯೋದು ನೋಡಿ ಅವು ಹೆಚ್ಚಿಗೆ ಸತ್ರ ನಾ ಏನು ಮಾಡಲಿ ಅಂತ. ಮತ್ತು ಅವ್ರ ಏನು ಮಾಡಕ್ಕೆ ಬರ್ತದ ಮಹಾತ್ಮರು, ಹೌದಿಲ್ರಿ? ಸಾವು ಅಂದ್ರೆ ಎಲ್ಲರಿಗೂ ಭಯ. ಎಷ್ಟು ಭಯ ಅದರಿ ಅದು. ಅದು ನಮಗೆ ಬರ್ತದಂತ ಗೊತ್ತಾದಾಗೆ ಗೊತ್ತಾಗ್ತದ ಎಷ್ಟು ಭಯ ಆಗ್ತದಂತ, ಹೌದಿಲ್ರಿ? ಅದಕ್ಕೆ ಅವ್ರಂತಾರೆ, ಎಂಥವ್ರು ಯಾಕಿರುವಲ್ರಕ್ಕ, ಸಾವು ಅಂದ್ರ ಎಲ್ಲರಿಗೂ ಭಯನೇ ಅಂತಾರ ಅವ್ರು. ಭಯ ಲಗತಾ ಹಿ ಹೈ, ಮೃತ್ಯು ಕಾ ಭಯ ಕೇವಲ ಮನುಷ್ಯ ಕೋ ಹೈ, ಐಸಾ ನಹಿ ಹೈ.
ಬ್ರಹ್ಮಾಜಿ ಕೋ ಬಿ ಕಾಲಕ ಬೈಲಗತಾ ಹೈ. ನೋಡ್ರಿ ಅವ್ರು ಹೇಳ್ತಾರ, ಬರೀ ಮನುಷ್ಯ ಮಾತ್ರರಿಗೆ ಅಷ್ಟೇ ಸಾವಿನ ಭಯ ಅದ ಅಂತ ತಿಳ್ಕೊಂಡಿರೇನು? ಮನುಷ್ಯರಿಗೆ ಅಷ್ಟೇ ಅಲ್ಲ, ಬ್ರಹ್ಮನಿಗೂ ಸಹಿತ ಕಾಲನ ಭಯ ಅದ ಅಂತ. ಯಾವ ಬ್ರಹ್ಮ? ಚತುರ್ಮುಖ ಬ್ರಹ್ಮ ಮತ್ತ ಪರಬ್ರಹ್ಮನಿಗೆಲ್ಲದು ತಿಳಿತಿಲ್ರಿ. ಚತುರ್ಮುಖ ಬ್ರಹ್ಮ ಅಂತ ಏನು ಕರಿತೀವಲ್ಲ, ಅವನಿಗೂ ಕೂಡ ಇಂತಿಷ್ಟೇ ಕಾಲ ಅಂತಕ್ಕಂಥ ಅವಧಿ ಅದ. ಅವಂದು ಒಂದು ದಿನ ಮುಗಿತದೆ ಅದು ಅವಧಿ. ಅಂದ್ರೆ ಅವನಿಗೂ ಕೂಡ ಮೃತ್ಯುವಿನ ಭಯ ಅದನೇ. ಎಲ್ಲರೂ ಮೃತ್ಯುವಿನ ಭಯದೊಳಗೆ ನಾವು ಸಿಕ್ಕೊಂಡವ್ರು ಇದ್ದೀವಿ ಅಂದ ಬಳಿಕ ಶ್ರೀ ಭಾಗವತ ಮನುಷ್ಯಕ್ಕೋ ನಿರ್ಭಯ ಬನಾತಾ ಹೈ. ಆದ್ದರಿಂದ ಈ ಶ್ರೀಮದ್ ಭಾಗವತ ಏನು ಮಾಡ್ತದ್ರಿ ಅಂದ್ರ, ಮೃತ್ಯುವಿನ ಭಯದಲ್ಲಿ ಸಿಲುಕಿರ್ತಕ್ಕಂಥ ನಮ್ಮಗಳನ್ನ ಆ ಭಯದಿಂದ ನಿರ್ಭೀತರನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಈ ಭಾಗವತಕ್ಕೆ ಅದ ಅಂತಕ್ಕಂಥ ಮಾತನ್ನ ಮಹಾತ್ಮರು ಹೇಳಕತ್ತಾರ. ಇನ್ನು ಅದನ್ನೇ ವಿಸ್ತಾರವಾಗಿ ಪ್ರತಿಪಾದನೆ ಮಾಡೋರದಾರ. ಇದೇ ವಿಷಯವನ್ನ ಸದ್ಗುರು ಅಪ್ಪಾಜಿಯವರು ಸವಿಸ್ತಾರವಾಗಿ ತಿಳಿಸ್ತಾರಂತ ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನು ಸದ್ಗುರು ಮಾತನಾಡಿದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಅರಿವು